ಹಾಯ್ ಎಲ್ರಿಗೂ ಡೇ 2 ಆಫ್ 100 ಡೇ ಚಾಲೆಂಜ್ಗೆ ಎಲ್ರಿಗೂ ವೆಲ್ಕಮ್. ಸೊ ಹಿಂದಿನ ದಿನ ಏನು ತಿಳಿಸ್ಕೊಟ್ಟಿದ್ದೆ ಅಂದರೆ ಅಪ್ಪಂಗಾಲಕ್ಕೆ ಹೋಗಿದ್ವಿ. ಅಪ್ಪಂಗಾಲದಲ್ಲಿ ಪೆಪ್ಪರ್ನ ಬಳ್ಳಿನ ತೊಗೊಂಡು ಅಲ್ಲಿಂದ ಆನ್ ದ ವೇ ಬರ್ತಾ ಚಟ್ಟಹಳ್ಳಿಗೆ ವಿಸಿಟ್ ಮಾಡಿದ್ವಿ. ಚಟ್ಟಹಳ್ಳಿಗೆ ಏನಕ್ಕೆ ಬಂದ್ವಿ ಅಂದರೆ ಚಟ್ಟಹಳ್ಳಿಲಿ IIHR ಇದೆ, ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ ಇದೆ. ಸೊ ಅಲ್ಲಿ ಬಂದು ನಮಗೆ ಅಪ್ಪಂಗಾಲದಲ್ಲಿ ಏನು ತಿಳಿಸಿದ್ರು ಅಂದರೆ, ಸೊ ಚಟ್ಟಹಳ್ಳಿಲಿ ಅವ್ರಿಗೊಂದು 10 ಎಕರ್ ಫಾರ್ಮ್ ಕೊಟ್ಟಿದ್ದಾರೆ. ಅಲ್ಲಿ ಅವರು ಪೆಪ್ಪರ್ನ ಬಳ್ಳಿನ ಡೆವಲಪ್ ಮಾಡ್ತಾಯಿದ್ದಾರೆ. ಸೊ ಅದನ್ನು ನೋಡ್ಕೊಬರೋಣ ಅಂತ ಹೋಗಿದ್ವಿ. ನಮಗೆ ಅಲ್ಲಿ ಪಂಚಮಿ, ತೇವಂ ಮತ್ತು ಅರ್ಕಾ ಕೂರ್ಗ್ ಎಕ್ಸೆಲ್ನ ಡೆವಲಪ್ ಮಾಡಿದರು. ಅದ್ರ ಜೊತೆಗೇ ಆ ಚಟ್ಟಹಳ್ಳಿಲಿ ನಿಮಗೆ ವೆರೈಟಿ ಆಗಿರುವಂಥ ಹಣ್ಣಿನ ಗಿಡಗಳೆಲ್ಲ ಸಿಗುತ್ತೆ. ಅವಕಾಡೋ ಆಗಲಿ, ಬಟರ್ ಫ್ರೂಟ್ ಅದೇ ಮತ್ತು ನೋನಿ ಹಣ್ಣಾಗಲಿ ಅಥವಾ ಡ್ರ್ಯಾಗನ್ ಫ್ರೂಟ್, ಈ ಥರ ಪ್ಯೂರ್ ಹಣ್ಣಿನ ಗಿಡಗಳು ನಿಮಗೆ ಸಿಗುತ್ತೆ. ಅಂದರೆ ಯಾವುದೇ ರೀತಿ ಕಾಯಿಲೆ ಇಲ್ಲದೇ ಇರೋವಂಥ ಗಿಡಗಳು, ಪ್ಯೂರು ಬೀಜದಿಂದ ಮಾಡಿರೋಂಥ ಗಿಡಗಳು. ಜೊತೆಗೆ ನಿಮಗೆ ಒರಿಜಿನಲ್ ಕೂರ್ಗಿ ಕಿತ್ಲೆ ಹಣ್ಣಿಂದು ಕೂಡ ಅಲ್ಲಿ ನಿಮಗೆ ಚಟ್ಟಹಳ್ಳಿ ಸಿಗುತ್ತೆ. ಒಂದೊಂದು ಬ್ಯಾಸ್ಕೆಟ್ಗಳು ಸಿಗುತ್ತೆ. ಸೊ ಬೇಕಾದವರು ಅಲ್ಲಿಗೆ ಹೋಗ್ಬಿಟ್ಟು ಬೇಕಾದ್ರೆ ತೊಗೊಳ್ಬೋದು. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೆಳಗಡೆ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಏನಿಲ್ಲ ಅಂತಂದ್ರೆ ಸುಮಾರು ಒಂದು 10ರಿಂದ 20ರಿಂದ 30 ತಳಿಗಳದ್ದು ಹಣ್ಣಿನ ಗಿಡಗಳು ಅಥವಾ ಬೇರೆ ಬೇರೆ ವಿಧ ಅಂತ ಹೂವಿನ ಗಿಡಗಳು ಕೂಡ ನಿಮಗೆಲ್ಲ ಸಿಗುತ್ತೆ. ಎಲ್ಲನೂ ಕೂಡ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ತೊಗೊಳ್ಬೋದು. ಒಂದು ಪರ್ ಬ್ಯಾಸ್ಕೆಟಿಗೆ ನಿಮ್ಗೆ ಅರೌಂಡ್ 20 to 60 ರೇಂಜಲ್ಲಿ ಇರುತ್ತೆ. ಜೊತೆಗೆ ನಿಮ್ಗೆ ಹೂವಿನ ಗಿಡಗಳು ಕೂಡ ಸಿಗುತ್ತೆ. ಅದನ್ನು ಕೂಡ ನೀವು ನೋಡ್ಕೋಬೋದಲ್ಲಿ. ಸೊ ನಾವು ಹೋಗಿದ್ದು ಬಂದು ಪೆಪ್ಪರ್ ಪ್ಲ್ಯಾಂಟ್ಸ್ ನೋಡೋಕ್ಕೆ. ಹಾಗೆ ನಾವು ಕೂಡ ಹೋಗಿ ಒಂದು ಹಣ್ಣಿನ ಗಿಡಗಳೆಲ್ಲ ತೊಗೊಂಡು ಬಂದ್ವಿ. ಸೊ ನೀವು ನೋಡ್ತಾ ಇರೋದು ಇದು ಬಂದು ಅರ್ಕಾ ಕೂರ್ಗ್ ಎಕ್ಸೆಲ್ಲು ಬಳ್ಳಿ ಇದು. ಸೊ ನೀವು ನೋಡ್ಬೋದು ಎಷ್ಟೆಷ್ಟು ಉದ್ದುದ ಇದೆ ತೊಕ್ಕುಗಳೆಲ್ಲ, ಏನು ಮೆಣಸಿನ ಗರಿಗಳೆಲ್ಲ. ಸೊ ಈ ಮೆಣಸಿನ ಬಳ್ಳಿ ವಿಶೇಷತೆಗಳನ್ನ ನಿಮಗೆ ನೆಕ್ಸ್ಟ್ ರೀಲ್ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೀಲ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.